ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿರೋ ವಿಡಿಯೋ ತೊಗೊಂಡು ಯೂಟ್ಯೂಬಲ್ಲಿರೋ ಸಾಂಗ್ಸನ್ನು, ಅದು ಕಾಪಿರೈಟ್ ಕ್ಲೈಮ್ ಇಲ್ಲದೇ ಇರೋ ಸಾಂಗ್ಸನ್ನು ಯಾವ ಥರ ಫೈಂಡ್ ಔಟ್ ಮಾಡಿ ಯಾವ ಥರ ನೀವು ಎಡಿಟ್ ಮಾಡಿ ಅದರಲ್ಲಿ ನೀವು ಯೂಟ್ಯೂಬ್ ಚಾನಲಿಗೆ ಅಪ್ಲೋಡ್ ಮಾಡ್ಬೋದು ಅನ್ನೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್ ಏನು ಗೊತ್ತಾ, ನೀವು ಇವಾಗ ಮೂವಿ ಸಾಂಗ್ಗಳನ್ನ ಯೂಸ್ ಮಾಡಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಗೈಸ್. ಇವಾಗ ನಾನು ಹೇಳೋ ಈ ಮೆಥಡ್ ಫಾಲೋ ಮಾಡಿದ್ರೆ ನೀವು ಕಾಪಿರೈಟ್ ಕ್ಲೈಮ್ ಇಲ್ದಲೆ ನೀವು ಯೂಟ್ಯೂಬಿಗೆ ಶಾರ್ಟ್ಸ್ ಆಗಲಿ ಸಾಂಗ್ಸ್ ಆದರೂ ಅಪ್ಲೋಡ್ ಮಾಡ್ಬೋದು ಗೈಸ್. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಈ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಗೈಸ್. ಬನ್ನಿ ಗೈಸ್, ವಿಡಿಯೋಗೆ ಹೋಗೋಣ ಗೈಸ್. ಏನಂದರೆ, ಈ ವಿಡಿಯೋದಲ್ಲಿ ಕಾಪಿರೈಟ್ ಕ್ಲೈಮ್ ಇಲ್ಲದೆ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ನೀವು ಯಾವುದೇ ಇನ್ಸ್ಟಾಗ್ರಾಮಿಂದ ರೀಲ್ಸ್ ಡೌನ್ಲೋಡ್ ಮಾಡಿಬಿಟ್ಟು ನೀವು ನಾವು ಹೇಳೋ ಈ ಮೆಥಡನ್ನು ಫಾಲೋ ಮಾಡಿದ್ರೆ ನೀವು ಕಾಪಿರೈಟ್ ಕ್ಲೈಮ್ ಇಲ್ಲದೆ ಸಾಂಗ್ ಅಪ್ಲೋಡ್ ಮಾಡ್ಬೋದು ಗೈಸ್ ಯೂಟ್ಯೂಬ್ಗೆ. ಅದು ಯಾವ ಥರ ಅಂತ ಈ ವಿಡಿಯೋ ಸಂಪೂರ್ಣ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಈಸಿಯಾಗಿ ಹೇಳ್ಕೊಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ, ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ಬನ್ನಿ, ಇದು ಯಾವ ಥರ ನೀವು ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಮೊದಲನೇದಾಗಿ ನೀವೇನು ಮಾಡ್ತೀರಾ ಅಂದರೆ, ನೀವು ಏನು ಮಾಡ್ತೀರಾ ಅಂದರೆ ಯೂಟ್ಯೂಬ್ ಓಪನ್ ಮಾಡ್ಕೊತೀರಾ ಗೈಸ್. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕನ್ನಡ ನ್ಯೂ ಸಾಂಗ್ಸ್ ಅಂತ ಹೊಡೀರಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ 3 ಡಾಟೆಡ್ ಲೈನ್ ಇದೆ, ಆ ಲೈನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಸರ್ಚ್ ಫಿಲ್ಟರ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ನೋಡ್ತಿದ್ದೀರಾ ಕ್ರಿಯೇಟಿವ್ ಕಾಮನ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಾ ನಾನು ಇವೆಲ್ಲ ನಿಮಗೆ ಕಾಪಿರೈಟ್ ಕ್ಲೈಮು ಫ್ರೀ ಇರೋದು ಗೈಸ್. ನೋಡ್ತಾ ಇದ್ದೀರಾ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂತ ಇದೆ. ನಾನು ಆಲ್ರೆಡಿ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನೇ ತೋರಿಸ್ತಾ ಇದ್ದೀನಿ ಗೈಸ್. ನೋಡ್ತಾ ಇದ್ದೀರಾ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಲೈಫ್ ಮೇ ಅಪ್ಡೇಟೆಡ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮೋರ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಾ ಲಾಸ್ಟಲ್ಲಿ ಕ್ರಿಯೇಟಿವ್ ಕಾಮನ್ಸ್ ಅಟ್ರಿಬ್ಯೂಟನ್ ಲೈಸೆನ್ಸ್ ರೀಯೂಸ್ಡ್ ಅಲೌಡ್ ಅಂತ ಇದೆ. ಅಂದರೆ ನೀವು ಇದನ್ನು ರೀಯೂಸ್ ಮಾಡ್ಬೋದು ಗೈಸ್. ಈ ಸಾಂಗ್ ರೀಯೂಸ್ ಮಾಡಿಬಿಟ್ಟು ನೀವು ಯಾವ ಥರ ಅಂತ ಇವತ್ತು ತಿಳಿಸ್ಕೊಡ್ತೀನಿ ಗೈಸ್. ನೋಡ್ತಾ ಇದ್ದೀರಾ ಇಲ್ಲಿ ಇದು ರೀಯೂಸು ನೀವು ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಅಲೌಡ್ ಅಂತ ಕೊಟ್ಟಿದ್ದಾರೆ. ಓಕೆ ಗೈಸ್, ನೋಡ್ತಾ ಇದ್ದೀರಾ. ಇದಲ್ಲದೆ ಇನ್ನೊಂದು ಸಾಂಗ್ ತೋರಿಸ್ತೀನಿ, ಯಾವುದಾದ್ರೂ ಪಯಣ ಅಂದರೆ ಮೋಡದ ಒಳಗೆ ಅಂತ ಇದೆ. ನೋಡ್ತಾ ಇದ್ದೀರಾ ಇದು ಕ್ರಿಯೇಟಿವ್ ಕಾಮನ್ಸ್ ಅಂತ ಇದೆ. ಇದು ನೋಡೋಣ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕಾಮನ್ಸ್ ಅಟ್ರಿಬ್ಯೂಷನ್ ಲೈಸೆನ್ಸ್ ರೀಯೂಸ್ ಅಲೌಡ್ ಅಂತ ಇದೆ. ಅಲೌಡ್ ಅಂತ ಇದೆಯಾ? ನೋಡ್ತಾ ಇದ್ದೀರಾ, ಇವೆಲ್ಲ ನಿಮಗೆ ಬೇಕಾದ್ರೆ ಮತ್ತೆ ಯೂಸ್ ಮಾಡ್ಕೋಬೋದು, ಏನು ಕಾಪಿರೈಟ್ ಕ್ಲೈಮ್ ಏನು ಬರೋಲ್ಲ. ನೋಡ್ತಾ ಇದ್ದೀರಾ ವರ್ಷ ವಾಸಂತಿ ಅಂತ ಸಾಂಗ್ ಇದೆ. ನೋಡ್ತಾ ಇದ್ದೀರಾ ಇದು ಏನು ಮ್ಯೂಸಿಕ್ ಅಂತ ಇದೆ, ಅವೆಲ್ಲ ಕಾಪಿರೈಟ್ ಕ್ಲೈಮ್ ಫ್ರೀ ಇರೋಂಥದ್ದು ಗೈಸ್. ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಅದೇ ತೋರಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಗೈಸ್. ಇದನ್ನು ಇವಾಗ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅನ್ನೋದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನೋಡಿ ತೋರಿಸ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಇಲ್ಲಿ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅನ್ನೋದನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ಜಸ್ಟ್ ಏನು ಮಾಡಬೇಡಿ. ನೋಡ್ತಾ ಇದ್ದೀರಾ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ.
ಏನಿಲ್ಲ, ಒರಿಜಿನಲ್ ಏನಿರುತ್ತೆ ಮ್ಯೂಸಿಕ್ ಅದನ್ನು ಮ್ಯೂಟ್ ಮಾಡಿ ಇನ್ಸ್ಟಾಗ್ರಾಮಿಂದು. ಈ ಫೋಟೋ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗಬಾರ್ದು. ಓಕೆನಾ? ಝೂಮ್ ಮಾಡಿಬಿಟ್ಟು ನೋಡ್ತಾಯಿದ್ದೀರಾ, ಇಲ್ಲಿ ಏನು ನೋಡ್ತಾಯಿದ್ದೀರಾ, ಏನು ಅಂದರೆ ಅಲ್ಲಿಂದ ಏನು ಡೌನ್ಲೋಡ್ ಮಾಡಿರ್ತೀರ, ಅಂದರೆ ನೀವು ಅಲ್ಲಿಂದ ಏನು ಡೌನ್ಲೋಡ್ ಮಾಡಿರ್ತೀರ ಅದನ್ನು ತೊಗೊಂಬಂದ್ಬಿಟ್ಟು ನೋಡಿ, ಇಲ್ಲಿ ನೋಡ್ತಾಯಿದ್ದೀರಾ, ಕಟ್ ಮಾಡ್ಕೊಳ್ಳಿ. ನೋಡ್ತಾಯಿದ್ದೀರಾ, ಇಲ್ಲಿ ಕಾಪಿರೈಟ್ ಕ್ಲೈಮ್ ಫ್ರೀ ಇರೋದನ್ನು ನಾನು ಏನು ಮಾಡ್ತೀನಿ, ಡೌನ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡ್ತಾಯಿದ್ದೀರಾ ಇದು ಯಾವ ಥರ ಬರುತ್ತೆ ಅಂತ. ನೋಡ್ತಾಯಿದ್ದೀರಾ, ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಾಂಗು. ನೋಡ್ತಾಯಿದ್ದೀರಾ ಈಗ ನಾನು ಇದನ್ನ ಏನು ಮಾಡ್ತೀನಿ ಅಂದರೆ ಡೌನ್ಲೋಡ್ ನೋಡ್ತಾಯಿದ್ದೀರಾ ಈಗ ಈ ಥರ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೋಡ್ತಾಯಿದ್ದೀರಾ. ಮಧ್ಯದ ಸ್ವಲ್ಪ ಗ್ಯಾಪ್ ಕೊಟ್ಟು ಮ್ಯೂಸಿಕ್ನ ಆ್ಯಡ್ ಮಾಡಿ ಗೈಸ್. ಕಾಪಿರೈಟ್ ಕ್ಲೈಮ್ಸ್ ಬರೋದೇ ಇಲ್ಲ. ನೋಡ್ತಾಯಿದ್ದೀರಾ, ಇದನ್ನೇನು ಮಾಡಿ ಅಂದರೆ ಆಫ್ ಮಾಡಿ ನೋಡ್ತಿದ್ದೀರಾ, ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಆನ್ ಮಾಡಿಕೊಂಡು ಎಡಿಟ್ ಮಾಡ್ಕೊಂಬಿಟ್ಟು ಇದನ್ನು ನೀವೇ ಮಾಡಿದರೆ ನೋಡ್ತಾಯಿದ್ದೀರಾ, ಇದನ್ನು ಹಿಂಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ನೋಡ್ತಾಯಿದ್ರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 1080 ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿ ನೋಡ್ತಾಯಿದ್ದೀರಾ, ಎಕ್ಸ್ಪೋರ್ಟ್ ಆಗ್ತಾಯಿದೆ.